ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವಿಜಯ ತೃತೀಯ ಸರ್ಗ 31ನೇ ಶ್ಲೋಕ. ಬಹುವಿಧೈಶ್ಚರಿತೈರಿತಿ ಚಾರುಭಿಃ ಸಕಲಲೋಕಕುತೂಹಲಕಾರಿಣಂ ದ್ವಿಜವರೇಣ ವಯಸ್ಯುಚಿತೆ ಸ್ಥಿತಂ ತಮುಪನೇತುಮನೇನ ದಧೇ ಮನಃ. ಬಹುವಿಧೈಃ ಚರಿತೈಃ ಇತಿ ಚಾರುಭಿಃ ಸಕಲಲೋಕಕುತೂಹಲಕಾರಿಣಂ ದ್ವಿಜವರೇಣ ವಯಸಿ ಉಚಿತೆ ಸ್ಥಿತಂ ತಂ ಉಪನೇತುಂ ಅನೇನ ದಧೇ ಮನಃ. ಇಂದಿನ ಶ್ಲೋಕಗಳಲ್ಲಿ ಆ ವಾಸುದೇವ ತಮ್ಮ ತಂದೆಯ ಹತ್ರ ಲಿಕುಚ ಶಬ್ದದ ಅರ್ಥವನ್ನು ಹೇಳಿ ಆ ಸಭೆಯಲ್ಲಿ ಗೌರವವನ್ನು ಪಡೆದ್ರು ಅಂತ ನೋಡಿದ್ದೀವಿ. ಅದಾದ ಮೇಲೆ ಅನೇನ ದ್ವಿಜವರೇಣ ಅಂದ್ರೆ ಮಧ್ಯಗೇಹ ಭಟ್ಟರಿಂದ ಇತಿ ಈ ರೀತಿಯಾಗಿ ಅದ್ಭುತವಾದ ಚರಿತ್ರೆ, ನಾನಾ ವಿಧವಾದ ಚರಿತ್ರೆ. ಅದು ಹೇಗಿರುತ್ತದೆ? ಸಕಲ ಲೋಕಾಣಾಂ ಕುತೂಹಲಂ ಆಶ್ಚರ್ಯಂ ಕರ್ತುಂ ಶೀಲಂ. ಸಜ್ಜನರಿಗೆಲ್ಲ ಅದು ಆಶ್ಚರ್ಯವನ್ನ ಉಂಟು ಮಾಡತಕ್ಕ ಒಂದು ಚರಿತ್ರೆ. ಆ ವಾಸುದೇವನ ಚರಿತ್ರೆ ಅತ್ಯದ್ಭುತವಾದದ್ದು. ಅಂಥ ವಾಸುದೇವನಿಗೆ ಉಚಿತೇ ವಯಸ್ಸಿ, ಉಪನಯನ ಯೋಗ್ಯವಾದ ವಯಸ್ಸಿನಲ್ಲಿ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಗರ್ಭಾಷ್ಟಮಂ ಜನ್ಮಾಷ್ಟಮಂ ವಾ ಹಾಗೆಂತ. ಉಪನಯನಕ್ಕೆ ಉಚಿತವಾದ ವಯಸ್ಸು ಅಂದ್ರೆ ಯಾವುದು ಹಾಗೆಂದ್ರೆ ಗರ್ಭಾಷ್ಟಮ ಅಂದ್ರೆ ಗರ್ಭದಲ್ಲಿ ಮಗು ಬಂದಾಗಿಂದ ಗರ್ಭದಲ್ಲಿ 1 ವರ್ಷ ಅಂತ ಇಟ್ಟುಕೊಂಡ್ರೆ ಹುಟ್ಟಿದಾಗಿಂದ 7ನೇ ವರ್ಷದಲ್ಲಿ ಉಪನಯನ ಮಾಡುವುದು ಒಂದು ಕ್ರಮ. ಅಥವಾ ಜನ್ಮಾಷ್ಟಮಂಬ ಹುಟ್ಟಿದ ಮೇಲೆ 8ನೇ ವರ್ಷ, 8ನೇ ವಯಸ್ಸು ಅಥವಾ 7 ಅಥವಾ 8 ವಯಸ್ಸು ಅಂತ ಒಟ್ಟು ಅರ್ಥ ಬರುತ್ತದೆ. 7 ಅಥವಾ 8ನೇ ವಯಸ್ಸಿನಲ್ಲಿ ಸಂವತ್ಸರಂ ಪ್ರಾಪ್ತಮಿತಿ ಭಾವ. ತಂ ಆ ತನ್ನ ಮಗನಿಗೆ ಉಪನೇತುಂ ಕರ್ತುಂ ಮನೋಧದೆ, ಉಪನಯನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ಮಧ್ಯಗೇಹ ಭಟ್ಟರು ಅಂತ. ಬಹುವಿಧೈಶ್ಚರಿತೈರಿತಿ ಚಾರುಭಿಃ ಸಕಲಲೋಕ ಕುತೂಹಲಕಾರಿಣಂ ದ್ವಿಜವರೇಣ ವಯಸ್ಸುಚಿತೆ ಸ್ಥಿತಂ ತಮುಪನೇತುಮನೇನ ದಧೇ ಮನಃ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.